ಗಂಡ್ ಮಕ್ಳ ಕೇಳಿಸ್ಕೊಳ್ರಿ. ಇವತ್ತು ಬೆಳಗ್ಗೆ ಚಪಾತಿ ಪಲ್ಯ ಮಾಡ್ತಾ ಇದ್ದೆ. ಹಸ್ಬೆಂಡ್ಗೆ ನಾನು ಪಡಿಸ್ಕೊಟ್ಟೆ. ನಾನು ಚಪಾತಿ ಮಾಡ್ತಾ ಇದ್ದೀನಿ, ಬೇಯಿಸ್ತಾ ಇದ್ದೀನಿ. ನನ್ನ ಪಾಡಿಗೆ ನನಗೆ ಕಬ್ರು ಇಲ್ಲ. ಅವರು ನನ್ನ ಪಕ್ಕ ಬಂದು ನಿಂತ್ಕೊಂಡು ಚಪಾತಿ ಮುರಿದು ನನಗೆ ಬಾಯಿಡ್ತಿದ್ದಾರೆ. ಆಕ್ಚುಲಿ ಅವ್ರು ಹೋಗ್ಬೇಕಾಗಿದೆ ಅಂಗಡಿಗೆ, ಬಟ್ ಅವ್ರು ನನಗೆ ಚಪಾತಿ ತಿನ್ನಿಸ್ತಾ ಇದ್ದಾರೆ. ನಾನು ಸುಮ್ ತಿಂತಾ ನಾನು ತಿಂತೀನಿ, ಚಪಾತಿ ಮಾಡ್ತೀನಿ, ಬೇಯಿಸ್ತೀನಿ. ಒಂದು 4-5 ತುತ್ತಾದ್ಮೇಲೆ ಫ್ಲಾಶ್ ಆಯ್ತು. ತಿನ್ಬಿಟ್ಟು ನೀವು ತಿನ್ನೋಗ್ರಿ ಅಂತಂದೆ. ಅವರು ತಿನ್ನು ಬೆಳಗಿಂದ ಮಾಡಿರ್ತೀಯಾ, ಒಂದ್ ಅರ್ಧ ಆದ್ರೂ ನೀನು ತಿನ್ನಿಸ್ಬಿಟ್ಟು ನಾನು ಕುತ್ಕೊಂತೀನಿ ಅಂತಂದು ಚಪಾತಿ ತಿನ್ನಿಸಿ ಆಮೇಲೆ ಅವ್ರು ಹೋಗಿ ಟಿಫಿನ್ ಮಾಡಿದ್ರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಗಂಡ್ ಮಕ್ಳ ನಿಮ್ ಹೆಂಡ್ತಿರಿಗೆ ಬೆಳಗ್ಗೆ ಹೋಗಿ ಕೆಲಸ ಮಾಡಿದ್ಮೇಲೆ ನಿಮಗೆ ಬಡಿಸ್ಕೊಡ್ತಾರಲ್ಲ, 1-2 ತುತ್ತು ಕೈಯಾರ ತಿನ್ಸಿ. ಜಾಸ್ತಿ ಏನ್ ನಿಮಗೆ ಕೆಜಿ ಗಟ್ಲೆ ಬಂಗಾರ ಕೊಡ್ಸು, ಬೆಳ್ಳಿ ಕೊಡ್ಸು ಅಂತ ಕೇಳಲ್ಲ. ಇಷ್ಟು ಸಣ್ಣ ಸಣ್ಣ ಕಾಳಜಿ, ಸಣ್ಣ ಸಣ್ಣ ಒಂದು ಅಬ್ಸರ್ವ್ ಮಾಡ್ಕೊಂತ ನೀವು ಅವ್ರಿಗೆ ಕೇರ್ ಮಾಡಿದ್ರೆ ಅಂದ್ರೆ ಮೋರ್ ದನ್ ಇನಫ್. ಎಷ್ಟೋ ಖುಷಿ ಪಡ್ತಾರೆ. ಇದು ಬೇರೆ ಮಿನಿಮಮ್ ನೀವು ಮಾಡೋದು, ಬಟ್ ಅದರಿಂದಾನೇ ಖುಷಿ ಆಗುತ್ತೆ ಹೆಂಡ್ತಿರಿಗೆ. ನಿಮ್ ಹೆಂಡ್ತಿರಿಗೆ ದಯವಿಟ್ಟು 1-2 ಸತಿ ನೀವು ಬೆಳಗ್ಗೆ ಹೊತ್ತು ಟಿಫಿನಿಗೆ ಕೂರಕ್ಕೂ ಮುಂಚೆ 1-2 ತುತ್ತು ತಿನ್ನಿಸ್ಬಿಟ್ಟು ನೀವು ಟಿಫಿನಿಗೆ ಹೋಗಿ. ವೈವಾಹಿಕ ಜೀವನ ಅನ್ಯೋನ್ಯವಾಗಿರುತ್ತೆ. ಹೆಣ್ಮಕ್ಳ ನಿಮಗ್ ಬಂದಿದೆ ಈ ವಿಡಿಯೋ ಅಂತ ಅಂದ್ರೆ ನಿಮ್ ಗಂಡಂದ್ರಿಗೆ ಫಾರ್ವರ್ಡ್ ಮಾಡಿ. ಮತ್ತದೇ ಯಾರಾದ್ರೂ ಡಬಲ್ ಮೀನಿಂಗ್ ಕಮೆಂಟ್ ಹಾಕೋಕ್ ಬಂದ್ರಿ ಅಂತಂದ್ರೆ ಬ್ಲಾಕ್ ಮಾಡ್ತೀನಿ, ಸೀದಾ ಕಮೆಂಟ್ ಡಿಲೀಟ್ ಮಾಡ್ತೀನಿ. ಐ ಡೋಂಟ್ ಎಂಟರ್ಟೈನ್. ಓಕೆನಾ, ನನ್ನ ಕಡೆಯಿಂದ ರೆಸ್ಪಾನ್ಸ್ ನಿಮ್ ಡಬ್ಬ ಕಮೆಂಟ್ಗಳಿಗೆ ಸಿಗೋಣ. 2 ತುತ್ತು ತಿನ್ಸಿದ್ದಲ್ಲ ಮ್ಯಾಟ್ರು. ನನಗಿನ್ನ ಮುಂಚೆ ಎದ್ದಿದ್ದು ಅವ್ರು ಆಕ್ಚುಲಿ.